ಎಲ್ಲರಿಗೂ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ನಾಳೆ ನಡೆಯುವಂಥ ಬಿಸ್ನೆಸ್ ಸ್ಟಡಿ ಸಂಬಂಧಪಟ್ಟಂಥ ಇಲ್ಲಿರುವಂಥ MCQ ಹಾಗೆ 4 ಅಂಕದ ಪ್ರಶ್ನೆ ಹಾಗೆ 8 ಅಂಕದ ಪ್ರಶ್ನೆನ ಇಲ್ಲಿ ನೋಡೋಣ. ಸೊ ಇಂಗ್ಲೀಷ್ ಮೀಡಿಯಮಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿದ್ರಿಂದ ಸೊ ಇಂಗ್ಲೀಷ್ ಮಾಧ್ಯಮದಲ್ಲಿ ನೋಡೋಣ. ಸೊ ಬೇಗ ಇಂಗ್ಲೀಷ್ ಮೀಡಿಯಮ್ ನೋಡ್ಕೊಳ್ಳಿ. ಸೊ ಒಂದನೇ ಪ್ರಶ್ನೆ, ಮ್ಯಾನೇಜ್ಮೆಂಟ್ ಈಸ್ ಕನ್ಸಿಡರ್ ಆಸ್ ಆಪ್ಷನ್ ಸಿ ಬಾತ್ ಆರ್ಟ್ ಆ್ಯಂಡ್ ಸೈನ್ಸ್ ಆಗಿರುತ್ತೆ ಆನ್ಸರ್. ಹಾಗೆ ಎರಡನೇ ಪ್ರಶ್ನೆ ನೋಡ್ಕೊಳ್ಳಿ, ಹೌ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಆರ್ ಪ್ರಾಮ್ಡ್ ಅಂದರೆ ಆಪ್ಷನ್ಸ್ ಬಿ ಎಕ್ಸ್ಪೀರಿಯನ್ಸ್ ಆಫ್ ಮ್ಯಾನೇಜರ್ ಆಗಿರುತ್ತೆ, ಆಪ್ಷನ್ಸ್ ಬಿ ರೈಟ್ ಆನ್ಸರ್. ಡ್ಯಾಶ್ ಈಸ್ ದ ಡಿಸೈಡಿಂಗ್ ಟು ಅಡ್ವಾನ್ಸ್ ವಾಟ್ ಟು ಡೂ ಆ್ಯಂಡ್ ಹೌ ಡು ಟು ಅನ್ನೋದಕ್ಕೆ ಆಪ್ಷನ್ ಸಿ ಪ್ಲ್ಯಾನಿಂಗ್. ಹಾಗೆ ನಾಲ್ಕನೇ ಪ್ರಶ್ನೆ, ಎ ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಮೊಬೈಲ್ ಫೋನ್ಸ್ ಆ್ಯಸ್ ಸಪ್ರೇಟ್ ಡಿಪಾರ್ಟ್ಮೆಂಟ್ಸ್ ಫೈನಾನ್ಸ್ ಮಾರ್ಕೆಟಿಂಗ್ ಹ್ಯೂಮನ್ ರಿಸೋರ್ಸ್ ವಿಚ್ ಟೈಪ್ಸ್ ಆಫ್ ಅಂದರೆ ಆರ್ಗನೈಸೇಷನ್ ಅಂದರೆ ಅದಕ್ಕೆ ಆಪ್ಷನ್ ಸಿ ಬಿ ಫಂಕ್ಷನಲ್ ಆಗಿರುತ್ತೆ, ಫಂಕ್ಷನಲ್. ಹಾಗೆ ಐದನೇ ಪ್ರಶ್ನೆ ನೋಡ್ಕೊಳ್ಳಿ, ಜ್ಯುವೆಲರಿ ಆ್ಯಂಡ್ ಎಕ್ಸಾಂಪಲ್ ಫಾರ್ ಅದಕ್ಕೆ ಆಪ್ಷನ್ಸ್ ಬಿ ಶಾಪಿಂಗ್ ಪ್ರಾಡಕ್ಟ್. ಇದರಲ್ಲಿ ಒಂದು ಬಂದೇ ಬರುತ್ತೆ MCQಲಿ. ಇನ್ನು ಫಿಲ್ಲಿಂಗ್ ದ ಮ್ಯಾಕ್ಸ್ ನೋಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಡ್ಯಾಶ್ ಕಾರ್ಡ್ ಆದ ಫಾದರ್ ಆಫ್ ಜನರಲ್ ಮ್ಯಾನೇಜ್ಮೆಂಟ್, ಅದಕ್ಕೆ ಹೆನ್ರಿ ಫಯೋಲಾ. ಡ್ಯಾಶ್ ಈಸ್ ಅ ಸ್ಟೇಟ್ಮೆಂಟ್ ಆಫ್ ಎಕ್ಸ್ಪೆಕ್ಟೆಡ್ ಟು ರಿಸಲ್ಟ್ ಎಕ್ಸ್ಪ್ರೆಸ್ಡ್ ಅಂದರೆ ನಂಬರಿಕಲ್ ಸ್ಟೇಟ್ಮೆಂಟ್ಸ್, ಅದಕ್ಕೆ ಬಜೆಟ್. ಡ್ಯಾಶ್ ಈಸ್ ದ ಇನ್ನರ್ ಸ್ಟೇಟ್ ಆಫ್ ದ ಆಕ್ಟಿವಿಟೀಸ್ ಡೈರೆಕ್ಟ್ಸ್ ಬಿಹೇವಿಯರ್ ಟುವರ್ಡ್ಸ್ ಗೋ, ಅದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ ಅಂದರೆ ಅದಕ್ಕೆ ಮೋಟಿವ್. ಓಕೆ, ಫಿಕ್ಸ್ಡ್ ಕ್ಯಾಪಿಟಲ್ ರೆಫರ್ಸ್ ಟು ಇನ್ವೆಸ್ಟ್ಮೆಂಟ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಆಗಿರುತ್ತೆ. ದ ಪ್ರೊಸೆಸ್ ಆಫ್ ದ ಗಿವಿಂಗ್ ನೇಮ್ ಸಿಂಬಾಲ್ ಎಕ್ಸ್ಟ್ರಾ ದೇರ್ ಪ್ರಾಡಕ್ಟ್ ಬೈ ಸೇಲಿಂಗ್ ಅನ್ನೋದೇನಾಗಿರುತ್ತೆ, ಅದಕ್ಕೆ ಲಾಸ್ಟ್ ಬಂದ್ಬಿಟ್ಟು ಅದಕ್ಕೆ ನಿಮಗೆ ಬ್ರ್ಯಾಂಡಿಂಗ್ ಆಗಿರುತ್ತೆ ನೋಡಿ, ರೈಟ್ ಆನ್ಸರ್ ಬ್ರ್ಯಾಂಡಿಂಗ್. 10ನೇ ಪ್ರಶ್ನೆಗೆ ಬ್ರ್ಯಾಂಡಿಂಗ್. ಓಕೆ, ಮ್ಯಾಥ್ಸ್ ಆಫ್ ಆಲ್ ನೋಡ್ಕೊಳ್ಳಿ, ಡಿಮಾನಿಟೈಸೇಷನ್ ಅನ್ನೋದಕ್ಕೆ ಏನಾಗಿರುತ್ತೆ ಅದು, ಅದಕ್ಕೆ ನಾವು ಮಾಡ್ತೀವಿ ಆಗಸ್ಟ್ 15, 1847 ಬರುತ್ತೆ. ಆರ್ಡರ್ ಅನ್ನೋದು ಏನಾಗಿರುತ್ತೆ ರೈಟ್ ಆಫ್ ಕಮೈಂಡ್ 2 ಆಗುತ್ತೆ. ಕೇಸ್ ಸ್ಟಡಿ ಅನ್ನೋದು ಏನಾಗಿರುತ್ತೆ ಅಂದರೆ ಇದು ಕೇಸ್ ಸ್ಟಡಿ ಅನ್ನೋದು ನಿಮಗೆ ಅಲ್ಲಿ ಲಾಸ್ಟ್ ಬರುತ್ತೆ ನೋಡಿ, ಅದಕ್ಕೆ ಕೇಸ್ ಸ್ಟಡಿ ಅನ್ನೋದು ಸೇಲ್ಸ್ ಆಫ್ ಪ್ರಮೋಷನ್ಸ್ ಕರಿತೀವಿ. ಡಿಪೇಟಿವ್ ಮಿಷನ್ ಅನ್ನೋದು ರಿಪೇರ್ ರೀಪ್ಲೇಸ್ಮೆಂಟ್ ಆಫ್ ಆಗಿರುತ್ತೆ. ಲಕ್ಕಿ ಡ್ರಾ ಅನ್ನೋದು ಏನಾಗಿರುತ್ತೆ ಅಂದರೆ ಸೇಲ್ಸ್ ಪ್ರಮೋಷನ್ ಆಗಿರುತ್ತೆ. ಓಕೆ, ಸೇಲ್ಸ್ ಪ್ರಮೋಷನ್. ಕೇಸ್ ಸ್ಟಡಿ ಅನ್ನೋದು ತಪ್ಪಾಗಿದೆ, ಕೇಸ್ ಸ್ಟಡಿ ಅನ್ನೋದು ಪಾಸಿಬಲ್ ಟು ರಿಯಲ್ ಪ್ರಾಬ್ಲಮ್ಸ್, ಓಕೆ ವಿ ಆಗಿರುತ್ತೆ. ಇನ್ನು ಒಂದು ಅಂಕದ ಪ್ರಶ್ನೆಯಲ್ಲಿ ವಾಟ್ ಈಸ್ ಅ ಟ್ರಾನ್ಸ್ಫರ್ ಸ್ಟೇಟ್ ಇನ್ ಒನ್ ಆಫ್ ಲೀಡರ್ಶಿಪ್ ಸ್ಟೈಲ್, ವೆರಿ ಇಂಪಾರ್ಟೆಂಟ್ ಇರುತ್ತೆ ನೋಡಿ, ಸ್ಟೇಟ್ ಇನ್ ಇಟ್ ಒನ್ ಆಫ್ ಲೀಡರ್ಶಿಪ್ ಸ್ಟೈಲ್. ಓಕೆ, ಇಷ್ಟು ನೋಡ್ಕೊಳ್ಳಿ. ಹಾಗೆ ನೆಕ್ಸ್ಟು 2 ಅಂಕದ ಪ್ರಶ್ನೆಯಲ್ಲಿ ನಾವು ನೋಡ್ಕೊಳ್ಳುವಂಥ ಪ್ರಶ್ನೆ, ಡಿಫೈನ್ ಮ್ಯಾನೇಜ್ಮೆಂಟ್, ವಾಟ್ ಈಸ್ ಅ ಮೋಷನ್ ಸ್ಟಡಿ, ವಾಟ್ ಈಸ್ 2 ಸ್ಟೆಪ್ಸ್ ಆಫ್ ದ ಪ್ಲಾನಿಂಗ್ ಪ್ರೊಸೆಸ್. ಹಾಗೆ ರೈಟ್ ಎ 2 ಇಂಪಾರ್ಟೆನ್ಸ್ ಆಫ್ ಸ್ಟಾಫಿಂಗ್. ಹಾಗೆ ನಿಮ್ಗೆ ಲಾಸ್ಟ್ ಕಳೆದು ಸ್ಟೇಟ್ ಇನ್ ಟು ಲಿಮಿಟೇಷನ್ ಆಫ್ ಕಂಟ್ರೋಲಿಂಗ್. ಹಾಗೆ ಮೆನ್ಷನ್ ಇನ್ ಟು ಅಬ್ಜೆಕ್ಟಿವ್ಸ್ ಆಫ್ ಪ್ರೈಸಿಂಗ್, ಸ್ಟೇಟ್ ಇನ್ ಟು ಕನ್ಸ್ಯೂಮರ್ ರೈಟ್ಸ್. ತುಂಬಾ ಇಂಪಾರ್ಟೆಂಟ್ ಇರ್ತವೆ ನೋಡ್ಕೊಳ್ಳಿ. ಇನ್ನು 4 ಅಂಕದ ಪ್ರಶ್ನೆ ನಿಮಗೆ ಬ್ರೀಫ್ಲಿ ಎಕ್ಸ್ಪ್ಲೇನ್ ಫಾರ್ ದ ಅಲ್ಲಿ ಟೀಚಿಂಗ್ಸ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ನೋಡಿ, ಅಲ್ಲಿ ಹೆನ್ರಿ ಫೈಲ್ ಅಥವಾ ಎಫ್ ಟೇಲರ್ ಅವರನ್ನು ಕೇಳ್ಬೋದು. ಎಕ್ಸ್ಪ್ಲೇನ್ ಇನ್ 4 ಫ್ಯೂಚರ್ಸ್ ಆಫ್ ಬಿಸ್ನೆಸ್ ಎನ್ವೈರ್ಮೆಂಟ್, ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಪ್ರಶ್ನೆ ನೋಡ್ಕೊಳ್ಳಿ. ಇನ್ನು ಎಕ್ಸ್ಪ್ಲೇನ್ ದ ಲಿಮಿಟೇಷನ್ ಆಫ್ ಪ್ಲಾನಿಂಗ್, ತುಂಬಾ ಇಂಪಾರ್ಟೆಂಟ್ ಪ್ಲಾನಿಂಗ್ ಅನ್ನೋದು. ಹಾಗೆ ಎಕ್ಸ್ಪ್ಲೇನ್ ಎನಿ ಟು 4 ಸೆಲೆಕ್ಷನ್ಸ್ ಟೆಸ್ಟ್ ನೋಡಿ, ಆಯ್ಕೆ ಪರೀಕ್ಷೆ ಅಂತ ಕರಿತೀವಿ ಕನ್ನಡದಲ್ಲಿ. ಎಕ್ಸ್ಪ್ಲೇನ್ ಎನಿ 4 ಆಫ್ ಸೆಲೆಕ್ಷನ್ಸ್ ಟೆಸ್ಟ್, ತುಂಬಾ ಇಂಪಾರ್ಟೆಂಟ್ ಇರುತ್ತೆ ನೋಡ್ಕೊಂಡು ಹೋಗಿ ನಾಳೆ. ಇನ್ನು 34ರ ಪ್ರಶ್ನೆ ನೋಡ್ಕೊಳ್ಳಿ, ಎಕ್ಸ್ಪ್ಲೇನ್ ದ ಎಲಿಮಿಟೇನ್ಸ್ ಆಫ್ ಮಾರ್ಕೆಟಿಂಗ್ ಮಿಕ್ಸ್ ಅಂತ ನೋಡಿ, ಆ ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ. ಎಕ್ಸ್ಪ್ಲೇನ್ ಎನಿ 4 ಆಫ್ ಫ್ಯಾಕ್ಟರ್ಸ್ ಆಫ್ ಅಫೆಕ್ಟಿಂಗ್ ಡಿವಿಡೆಂಟ್ ಡಿಸಿಷನ್ಸ್. ಓಕೆ, ಇನ್ನು ಕನ್ಸ್ಯೂಮರ್ ಇದು ನೋಡಿ, ಕನ್ಸ್ಯೂಮರ್ ಸಂಬಂಧಪಟ್ಟಿದ್ದು ನೋಡಿ, ಗ್ರಾಹಕರ ಹಕ್ಕುಗಳು ಸಂಬಂಧಪಟ್ಟಿದ್ದು ಕನ್ಸ್ಯೂಮರ್ ಅಷ್ಟು ನೋಡ್ಕೊಳ್ಳಿ, ರೈಟ್ಸ್ ಅಂತ ಕರಿತೀವಿ, ಕನ್ಸ್ಯೂಮರ್ ರೈಟ್ಸ್ ಅಂತ. ಪಾರ್ಟ್ ಡಿಯಲ್ಲಿ 8 ಅಂಕದ ಪ್ರಶ್ನೆ, ಎಕ್ಸ್ಪ್ಲೇನ್ ದ ಅಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್, ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಹಾಗೆ ವಾಟ್ ಈಸ್ ದ ಡೆಲಿಗೇಷನ್ಸ್ ಆಫ್ ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಡೆಲಿಗೇಷನ್ಸ್ ಆಗಿರುತ್ತೆ. ಹಾಗೆ ಎಕ್ಸ್ಪ್ಲೇನ್ ಇನ್ ಇಟ್ ಅಂದರೆ ಅಂದರೆ ಎಕ್ಸ್ಟರ್ನಲ್ ಸೋರ್ಸ್ ಆಫ್ ರಿಕ್ವೈರ್ಮೆಂಟ್, ತುಂಬಾ ಇಂಪಾರ್ಟೆಂಟ್ ಇರುತ್ತೆ ನೋಡ್ಕೊಳ್ಳಿ. ಹಾಗೆ ಲಿಸ್ಟ್ ಔಟ್ ಆಫ್ ದ 8 ಡಿಫರೆನ್ಸ್ ಬಿಟ್ವೀನ್ ಅಡ್ವರ್ಟೈಸಿಂಗ್ ಆ್ಯಂಡ್ ಪರ್ಸನಲ್ ಸೆಲ್ಲಿಂಗ್, ತುಂಬಾ ಇಂಪಾರ್ಟೆಂಟ್. ಡಿಫ್ರೆನ್ಸ್ ಬಿಟ್ವೀನ್ ಬರೀ ಅಲ್ಲಿ ನಾವು ಅಡ್ವರ್ಟೈಸ್ ಮತ್ತು ಪರ್ಸನಲ್ ಸೆಲ್ಲಿಂಗ್. ಇನ್ನೊಂದು ಪ್ರಶ್ನೆ ನೋಡೋಣ, ಮ್ಯಾನೇಜ್ಮೆಂಟ್ ಈಸ್ ಎ ಬಾತ್ ಆರ್ಟ್ ಆ್ಯಂಡ್ ಸೈನ್ಸ್ ಆನ್ಸರ್ ಆಗಿರುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಆಫ್ ಸ್ಟೇಟ್ಮೆಂಟ್ ಕರೆಕ್ಟ್ ವಿತ್ ರಿಗಾರ್ಡಿಂಗ್ ಟು ಪ್ಲಾನಿಂಗ್, ಆಪ್ಷನ್ಸ್ ಕೆ ಸಿ ಇಟ್ ಈಸ್ ದ ಎಂಡ್ ಆಫ್ ದ ಫಂಕ್ಷನ್ಸ್ ಇಸ್ ದ ಪ್ರೊಸೆಸ್ ಆಫ್ ದ ಮ್ಯಾನೇಜ್ಮೆಂಟ್. ಓಕೆ, ವಿಚ್ ಈಸ್ ದ ಫಾಲೋವಿಂಗ್ ಆಫ್ ದ ಜಾಬ್ ಮೆಥಡ್ ಆಫ್ ಟ್ರೈನಿಂಗ್ ಅನ್ನೋದು ಆಪ್ಷನ್ಸ್ ಎ ಕೇಸ್ ಸ್ಟಡಿ ಆಗಿರುತ್ತೆ. 4ನೇ ಪ್ರಶ್ನೆ, ದ ಹೈಯೆಸ್ಟ್ ಲೆವೆಲ್ ನೀಡ್ ಆಫ್ ಹೈರಾರ್ಕಿ ಅಬ್ರಾಮ್ ಮಾಸ್ಲೋ, ಆಪ್ಷನ್ಸ್ ಬಿ ಬಿಲಾಂಗಿಂಗ್ಸ್ ಆಫ್ ನೀಡ್ ಅಂತ ಕರಿತೀವಿ, ಆಪ್ಷನ್ಸ್ ಬಿ ರೈಟ್ ಆನ್ಸರ್. ವರ್ಲ್ಡ್ ಕನ್ಸ್ಯೂಮರ್ ರೈಟ್ಸ್ ಡೇ ಆ್ಯಂಡ್ ಸೆಲೆಬ್ರೇಟೆಡ್ ಆನ್ ಬಿ ಅಂದರೆ 15 ಮಾರ್ಚ್. ಓಕೆ, ಇನ್ನು ಇಲ್ಲಿ ನಾವು ಕೊಡಲಾಗಿದೆ, ಸೊ ಸಂಬಂಧಪಟ್ಟಂತೆ ನೋಡ್ಕೊಳ್ಳಿ ಇವನ್ನ, ಅಂದರೆ ಫಿಲ್ಲಿಂಗ್ ಅದ ಮ್ಯಾಥ್ಸ್ ನೋಡ್ಕೊಳ್ಳಿ. ಇನ್ನು ಅಲ್ಲಿ ಮ್ಯಾಥ್ಸ್ ಆಫ್ ಫಾಲೋಯಿಂಗ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಏನು ಕರಿತೀವಿ ನಾವು, ಅದಕ್ಕೆ ಮ್ಯಾನೇಜ್ಮೆಂಟ್ ಡೈರೆಕ್ಟರ್ ಅಂತ ಇರುತ್ತೆ. ಎಕನಾಮಿಕ್ ಇನ್ವಾರ್ಮೆಂಟ್ ಅನ್ನೋದು ಏನಾಗಿರುತ್ತಪ್ಪ ಅಂದ್ರೆ ಅದು ಸರಿ ನೋಡ್ಕೊಳ್ಳಿ, ಎಕನಾಮಿಕ್ ಇನ್ವಾರ್ಮೆಂಟ್ ಅಂತ ಕರಿತೀವಿ. ಹಾಗೆ ಗ್ರಾಫಿಯು ಎನಿ ಅನ್ನೋದು ಏನಾಗಿರುತ್ತಪ್ಪ ಅದು ಅಲ್ಲಿ ನೋಡ್ತಿರ್ಬೋದು, ಅಲ್ಲಿ ನಿಮಗೆ ಇನ್ಫಾರ್ಮಲ ಕಮ್ಯುನಿಕೇಷನ್ಸ್ ಆಗಿರುತ್ತೆ ನೋಡಿ. ಆ್ಯಂಡ್ ಡೆಬೆಂಚರ್ ಅನ್ನೋದು
ನಿಮ್ಗೆ ಗೊತ್ತಿರೋ ಹಾಗೆ ಡೆಬೆಂಚರ್ ಅದು ನಿಮಗೆ ಅಲ್ಲಿ ಸೋರ್ಸ್ ಆಫ್ ಫೈನಾನ್ಸ್ ಇರ್ಬೋದು. ಟೆಲಿವಿಷನ್ ಅನ್ನೋದು ಏನಿರ್ಬೋದು ನೋಡ್ಕೊಳ್ಳಿ, ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿ ಗೊತ್ತಿರ್ತವೆ. ಸೊ ಓಕೆ, ಇನ್ನು 1 ಮಾರ್ಕಸಲ್ಲಿ ನಿಮಗೆ ಹೂ ಆಸ್ ನೌನ್ ಆಸ್ ಫಾದರ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್, ಸ್ಟೇಟ್ ಇವನ್ ಆಫ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಡೆಲಿಗೇಷನ್ಸ್ ತುಂಬಾ ಇಂಪಾರ್ಟೆಂಟ್ ಇರ್ತವೆ. ಸೊ ನೋಡ್ಕೊಳ್ಳಿ, ವಾಟ್ ಈಸ್ ಟ್ರೈನಿಂಗ್ ಅಂದರೆ ಏನು. ಸೊ ಓಕೆ, ಅಷ್ಟು ನೋಡ್ಕೊಳ್ಳಿ. ಇನ್ನು 2 ಅಂಕದಲ್ಲಿ ವಾಟ್ ಡಿಫೈನ್ ಮಾರ್ಕೆಟಿಂಗ್, ವಾಟ್ ಈಸ್ ಗ್ಯಾಂಗ್ ಪ್ಲ್ಯಾಂಗ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಗ್ಯಾಂಗ್ ಪ್ಲ್ಯಾಂಗ್ 2 ಎಕ್ಸಾಂಪಲ್ ಆಫ್ ರೂಲ್. ಹಾಗೆ ಇನ್ನು ಸ್ಟೇಟ್ ಇಂಟು ಅಡ್ವಾಂಟೇಜ್ ಆಫ್ ಫಂಕ್ಷನಲ್ ಸ್ಟ್ರಕ್ಚರ್ ಅಂತ ಕರಿತೀವಿ, ಸ್ಟ್ರಕ್ಚರ್ ಅಂತ ಕರಿತೀವಿ. ಓಕೆ ನೋಡ್ಕೊಳ್ಳಿ, ಗಿವ್ ದ ಮೀನಿಂಗ್ ಆಫ್ ಸೆಲೆಕ್ಷನ್ಸ್ ತುಂಬಾ. ಹಾಗೆ ನೇಮ್ ಇಟ್ಟು ಲೀಡರ್ಶಿಪ್ ಸ್ಟೈಲ್ ತುಂಬಾ ಇಂಪಾರ್ಟೆಂಟ್ ಇರ್ತವೆ. ಸ್ಟೇಟ್ ಇನ್ ಲಿಮಿಟೇಷನ್ ಆಫ್ ಕಂಟ್ರೋಲಿಂಗ್ ಅಷ್ಟು ನೋಡ್ಕೊಳ್ಳಿ. ಹಾಗೆ ಹೌ ಡು ಯು ಡಿಸ್ಕ್ರೈಬ್ ದ ಮಾರ್ಕೆಟಿಂಗ್ ಮಿಕ್ಸ್. ಓಕೆ, ಇಷ್ಟು ಕೊಟ್ಟರು ಅಂತ ನೋಡ್ಕೊಳ್ಳಿ. ಮೆನ್ಷನ್ ಇನ್ ಟು ಅಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಹಾಗೆ 4 ಅಂಕದ ಪ್ರಶ್ನೆಯಲ್ಲಿ ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಫೋರ್ ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್ ಕಾನ್ಸ್ಟ್ರಿಬ್ಯೂಟ್ ಟು ಹೆನ್ರಿ ಫಯೋಲಾ ಅಷ್ಟು ನೋಡ್ಕೊಳ್ಳಿ. ಇನ್ನು ಸ್ಟೇಟ್ ಇಂಟು 4 ಡಿಫ್ರೆನ್ಸ್ ಬಿಟ್ವೀನ್ ಅಡ್ವರ್ಟೈಸಿಂಗ್ ಆ್ಯಂಡ್ ಪರ್ಸನಲ್ ಸೆಲ್ಲಿಂಗ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ನೋಡಿಕೊಳ್ಳುವಂಥ ಪ್ರಶ್ನೆಗಳು. ಓಕೆ, ಎಕ್ಸ್ಪ್ಲೇನ್ ಇನ್ 4 ರೈಟ್ಸ್ ಆಫ್ ಕನ್ಸ್ಯೂಮರ್ಸ್ ತುಂಬಾ ಇಂಪಾರ್ಟೆಂಟ್. ಗ್ರಾಹಕರನ್ನು ಹಾಕೊಳ್ಳೋ ಕನ್ನಡದಲ್ಲಿ ನೋಡ್ಕೊಳ್ಳಿ, ಹಾಗೆ ಇಂಗ್ಲೀಷ್ನಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಎನಿ 4 ರೈಟ್ಸ್ ಆಫ್ ಕನ್ಸ್ಯೂಮರ್ಸ್ ರೈಟ್ಸ್. ಇನ್ನು 8ನೇ ಪ್ರಶ್ನೆಯಲ್ಲಿ ಎಕ್ಸ್ಪ್ಲೇನ್ ದ ಬೇಸಿಕ್ ಕ್ಯಾರೆಕ್ಟರ್ಸ್ ಆಫ್ ಮ್ಯಾನೇಜ್ಮೆಂಟ್, ವಾಟ್ ಈಸ್ ಡಿಸೆಂಟ್ರಲೈಸೇಷನ್, ಎಕ್ಸ್ಪ್ಲೇನ್ ದ ಇಂಪಾರ್ಟೇಷನ್ಸ್, ಎಕ್ಸ್ಪ್ಲೇನ್ ದ 8 ಎಕ್ಸ್ಟರ್ನಲ್ ಸೋರ್ಸ್ ಆಫ್ ರಿಕ್ವೈರ್ಮೆಂಟ್ ನೇಮಕಾತಿ ಎಂದು 8 ಬಾಹ್ಯ ಮೂಲಗಳು ಕನ್ನಡದಲ್ಲಿ. ಹಾಗೆ 40ನೇ ಪ್ರಶ್ನೆ ನೋಡ್ಕೊಳ್ಳಿ, ಇಂಗ್ಲೀಷ್ ಮೀಡಿಯಂ ಅವರು ಎಕ್ಸ್ಪ್ಲೇನ್ ಎನಿ ರೇಟ್ ಆಫ್ ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್. ವೆರಿ ಇಂಪಾರ್ಟೆಂಟ್ ನೋಡಿ, ಇದು ಇಷ್ಟು ಕೊಡಲಿ ಬೋನಸ್ ಟಿಪ್ಸ್. ಇದು ಎಕ್ಸ್ಪ್ಲೇನ್ ಎನಿ ರೈಟ್ ಅಂದರೆ 8 ಆಫ್ ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್. ಸೊ ಎಲ್ಲಿಯಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೆ ನಮ್ಮನ್ನು ಕ್ಷಮಿಸಿ. ಎಲ್ಲಿ ತಪ್ಪಾಗಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಳ್ಳಿ. ಎಲ್ಲಿಯಾದರೂ ಉತ್ತರಗಳು ತಪ್ಪಾಗಿದ್ದರೆ ನಮ್ಮನ್ನು ದಯವಿಟ್ಟು ಕ್ಷಮಿಸಿ, ಯಾಕಂದರೆ ಇಂಗ್ಲೀಷನ್ನು ಕರೆಕ್ಟಾಗಿ ನಮಗೆ ಇದು ಮಾಡೋಕ್ಕೊಂದಿಲ್ಲ. ಓಕೆ, ಎಲ್ಲಿಯಾದರೂ ತಪ್ಪಿದ್ರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸೊ ಇಂಗ್ಲೀಷ್ನಲ್ಲಿ ಯಾವ್ದಾದ್ರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ದಯವಿಟ್ಟು. ಹಾಗೆ ನೋಡ್ತಿರೋ ಲೈಕ್ ಮಾಡ್ಕೊಳ್ಳಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೇಳ್ತಾ ಮುಂದೆ ಬರೋ ದಿನ ಮುಂದೆ ಒಂದು 10ನೇ ತಾರೀಕಿನಂದು ಎಕನಾಮಿಕ್ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಇಂಗ್ಲೀಷ್ ಮೀಡಿಯಂ ಕನ್ನಡ ಮೀಡಿಯಂ ವಿಡಿಯೋ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಆಲ್ ದ ಬೆಸ್ಟ್ ಯುವರ್ ಎಕ್ಸಾಮ್.